ಇವನನ್ನ ಇಲ್ಲಿ ಕರ್ಸ್ಕೊಂಡಿರೋದು ನಾನು. ಯಾವುದೇ ಕಾರಣಕ್ಕೂ ಆಚೆ ಹೋಗ್ಬಿಡಲ್ಲ. ನನ್ನನ್ನು ಮೀರಿ ಇವನ್ನ ಹೇಗೆ ಮುಟ್ತೀಯೋ ಮುಟ್ಟು. ಓ, ಹಾಗಾದ್ರೆ ನನಗಿಂತ ಇವನೇ ಮುಖ್ಯನಾ? ಹಾಗೆ ಅನ್ಕೋ. ನಿಮ್ಮಿಬ್ಬರಲ್ಲೂ ನನಗೆ ಯಾವ ವ್ಯತ್ಯಾಸನೂ ಇಲ್ಲ. ಯಾರು ಮುಖ್ಯ ಅನ್ನೋದು ಬೇಕಾಗಿಲ್ಲ. ನಾನು ಮಾಡ್ತಿರೋದು ಒಳ್ಳೆ ಉದ್ದೇಶ ಇಟ್ಕೊಂಡು ಅನ್ನೋದು ನನಗೆ ಗೊತ್ತು. ನನಗಷ್ಟೇ ಸಾಕು. ಅಂದ್ರೆ ನೀನು ಇವನ್ನ ಬಿಟ್ಕೊಡಲ್ವಾ? ಇಲ್ಲ, ಖಂಡಿತ ಇಲ್ಲ. ನೀನನ್ನ ಇಷ್ಟು ವರ್ಷ ಅಣ್ಣ ಅನ್ಕೊಂಡಲ್ಲ, ನನ್ನ ತಪ್ಪು. ಛೆ. ವನಜ, ನಂಗೆ ಜಾಸ್ತಿ ಟೈಮ್ ಇಲ್ಲ. ಆ ದೊಡ್ಡ ಮನುಷ್ಯ ಹೇಳಿದ್ನಲ್ಲ, ಗುರುತಿತ್ತು, ಮಚ್ಚೆ ಇತ್ತು, ಮಾರ್ಕ್ ಇತ್ತು ಅಂತ. ಅದೇನು ಅಂತ ಹೇಳು. ಅವತ್ತವಳು ಯಾವ ಬಟ್ಟೆ ಹಾಕಿದ್ಲು, ಯಾವ ಸರ ಹಾಕಿದ್ಲು, ಯಾವ್ದಾದ್ರು ನೆನಪಿದ್ರೆ ಹೇಳು. ಅದನ್ನೇ ಇಟ್ಕೊಂಡು ಅವಳು ಎಲ್ಲಿದ್ದಾಳೆ ಅಂತ ಹುಡುಕಿದ್ರಾಯ್ತು. ಏನು ಮತ್ತೆ ಮಗುನ ಹುಡ್ಕೋ ಪ್ರಯತ್ನ ಮಾಡ್ತಿದ್ದೀರಾ? ನಮಗೆ ಬೇರೆ ಏನ್ ದಾರಿ ಇದೆ? ಆಸ್ತಿ ಸಿಗ್ಬೇಕು ಅಂದ್ರೆ ಅವಳು ಸಿಗಲೇಬೇಕು. ಅವಳ ಬಗ್ಗೆ ಏನೇನು ವಿಷಯ ಗೊತ್ತಿದೆಯೋ ಎಲ್ಲ ಹೇಳು. ಯಾಕೆಂದ್ರೆ ನನಗೆ ಹುಡುಕಕ್ಕೆ ಈಸಿ ಆಗತ್ತೆ. ಇಲ್ಲ, ನಾನೇನು ಹೇಳೋದಿಲ್ಲ. ಯಾಕೆ? ಮಗಳು ಸಿಗಬೇಕು ಅನ್ನೋ ಆಸೆ ನಿಂಗಿಲ್ವಾ? ಇಷ್ಟು ದಿನ ಆ ಆಸೆ ಇತ್ತು, ಅದೇ ಇನ್ಮುಂದೆ ಇಲ್ಲ. ನೀವು ಯಾವಾಗ ಪೂರ್ಣಿನೇ ನಿಮ್ಮ ಮಗಳು ಅಂತ ಹೇಳಿದ್ರು, ಆಗ ಪೂರ್ಣಿನ ನನ್ನ ಮಗಳು ಅಂತ ನನ್ನ ಮನಸ್ಸು ಒಪ್ಕೊಡ್ತು. ಆದರೆ ಒಂದ್ಸಾರಿ ನನ್ನ ಮಗುನ ದೂರ ಮಾಡಿದ ಸಾಲದು ಅಂತ ಮತ್ತೆ ನನ್ನ ಮಗಳನ್ನು ದೂರ ಮಾಡಿದ್ರಿ. ನೀವು ಹೇಳೋ ಸುಳ್ಳುಗಳು, ಆಸ್ತಿ ಮೇಲೆ ನಿಮ್ಮ ಆಸೆ, ನಿಮ್ಮ ಕೆಟ್ಟ ಬುದ್ಧಿ ಎಲ್ಲ ಸಂಬಂಧಗಳನ್ನ ಕೊಲ್ತಾ ಇದೆ. ಸಂಬಂಧಗಳನ್ನ ಕೊಂದ್ರೆ ಕಾನೂನು ಪ್ರಕಾರ ತಪ್ಪಿಲ್ಲ. ನೀನು ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡೋದು ಕಲಿ. ಆ ಮಗು ಸಿಗ್ಲಿಲ್ಲ ಅಂದ್ರೆ ನಾವು ಬೀದಿಲಿ ಬೀಳ್ಬೇಕಾಗತ್ತೆ. ಬೀದಿಗೆ ಬಿದ್ರೆ ಪರವಾಗಿಲ್ಲ ರೀ. ಹೆತ್ತು ಮಗುನ ಅನಾಥೆ ಮಾಡಿ ಬೀದಿಗೆ ಬಿಟ್ರಲ್ಲ, ಆ ಕರ್ಮನ ನಾವು ಅನುಭವಿಸ್ಬೇಕು ಅನ್ಕೊಂಡು ಅನುಭವಿಸೋಣ. ಆದರೆ ಯಾವುದೇ ಕಾರಣಕ್ಕೂ ನಿಮ್ಮಂಥ ತಂದೆ ಆ ಮಗು ಸಿಗೋದೇ ಬೇಡ. ನಿಮ್ಮಂಥವ್ರನ್ನ ತಂದೆ ಅಂತ ಒಪ್ಕೊಳ್ಳೋದಕ್ಕಿಂತ ತಾನು ಅನಾಥೆ ಅನ್ಕೊಂಡು ಇದ್ಬಿಡೋದೇ ವಾಸಿ. ನಿಮ್ಗೆಲ್ಲ ಹುಚ್ಚಿಡ್ದಿದೆ. ಮಗು ಸಿಕ್ಕರೆ ಪ್ರಾಪರ್ಟಿ ನನಗೆ ಮಾತ್ರ ಸಿಗತ್ತಾ? ನಮ್ಮ ಬಿಸ್ನೆಸ್ಸು ಪ್ರಾಪರ್ಟಿ ನಮ್ಗೆಲ್ಲರಿಗೂ ಉಳಿಯತ್ತೆ. ಆಸ್ತಿ ನನಗೆ ಸಿಗಬೇಕು ಅನ್ನೋ ಆಸೆ ನನಗಿದೆ, ಅದು ನಿಜ. ನಿನಗೆ ಅವಳು ನೋಡ್ಬೇಕಾಗಿಲ್ವಾ? ಅದಕ್ಕಾರ ಅವಳು ಹುಡುಕ್ಬೇಕಲ್ವಾ? ಸಾಕು ರೀ, ಇಂಥ ಮಾತುಗಳನ್ನಾಡಿ ಮತ್ತೆ ನನ್ನನ್ನು ಮರಳು ಮಾಡೋದಕ್ಕೆ ನೋಡಬೇಡಿ ನೀವು. ಇಷ್ಟು ವರ್ಷ ಅನಾಥವಾಗಿ ಬೆಳೆದಿರೋ ಮಗುಗೆ ತಂದೆ ತಾಯಿ ಪ್ರೀತಿ ಕೊಡೋದು ನಮ್ಮ ಉದ್ದೇಶ ಆಗಿರ್ಬೇಕೆ ಹೊರತು ಆ ಮಗುನ ಬಳಸ್ಕೊಂಡು ಆಸ್ತಿ ಹೊಡೆಯೋದಲ್ಲ. ಮನುಷ್ಯತ್ವನೇ ಇಲ್ಲದೆ ಮಗಳ ಹೆಸರಲ್ಲಿ ಮೋಸ ಮಾಡೋನು ನನ್ನ ತಂದೆ ಅಂತ ಹೇಳ್ಕೊಳ್ಳೋ ದುರಾದೃಷ್ಟ ಆ ಮಗು ಬರೋದೇ ಬೇಡ. ನಾನು ಅವಳ ಬಗ್ಗೆ ಏನು ಹೇಳಲ್ಲ. ಸಂಭ್ರಮ ಪಡೋದಕ್ಕೆ ನೆಪನ? ಏನು ಹೇಳ್ತಾ ಇದ್ದೀರಾ ಮಹೇಶ್ವರೇ? ಹೌದದಕ್ಕೆ ಬೇಸಿಗೆಯಲ್ಲಿ ಕಾದಿರೋ ನೆಲದ ಮೇಲೆ ಮಳೆ ಬಂದಾಗ ಎಷ್ಟು ಖುಷಿ ಆಗುತ್ತೋ, ನಾನು ಹೇಳ್ತಿರೋ ವಿಷಯ ಕೇಳಿದ್ರೆ ನಿಮಗೂ ಅಷ್ಟೇ ಖುಷಿ ಆಗುತ್ತೆ, ಸಮಾಧಾನ ಆಗುತ್ತೆ. ಮನೆಯಲ್ಲಿ ಇತ್ತೀಚೆಗೆ ಎಲ್ಲರ ಮುಖದಲ್ಲೂ ಬೇಸರ, ಮನಸ್ತಾಪಗಳು ಜಾಸ್ತಿ ಆಗಿದೆ. ನಗು ಕಾಣೋದೇ ಕಡಿಮೆ ಆಗಿದೆ. ಈಗ ನಾವೆಲ್ಲರೂ ಖುಷಿ ಪಡಬೇಕು, ಹಾಡಿ ನಕ್ಕು ನಲಿಬೇಕು. ಸಾಕು ಮಹೇಶ, ಎಲ್ಲರೂ ಕಾಯ್ತಿದಾರಲ್ಲ, ವಿಷಯ ಏನು ಅಂತ ಹೇಳಿ. ಸರಿ ಅಣ್ಣ, ಬರೋ ಶುಕ್ರವಾರ ನಮ್ಮ ಕಂಪನಿಗೆ 25 ವರ್ಷದ ಆನಿವರ್ಸರಿ. ಡ್ಯಾಡ್, ನಮ್ ಕಂಪನಿ ಶುರುವಾಗಿ 25 ವರ್ಷ ಆಗೋಯ್ತಾ? ಹೌದು ನಿಧಿ, ನನಗಿನ್ನೂ
ನಮ್ಮ ಕಂಪ್ನಿ ಶುರು ಮಾಡಿದ ಮೊದಲನೇ ದಿನ ನೆನಪಿದೆ. ಅವತ್ತಿನ ಟೆನ್ಷನ್ಗಳು, ಅವತ್ತಿನ ಪ್ರೆಷರ್ಗಳು, ಆ ಕಳವಳ, ಒದ್ದಾಟ ನನಗೀಗೆಲ್ಲ ನೆನಪಾಗ್ತಾ ಇದೆ. ಅದ್ರ ಜೊತೆಗೆ ನಾವು ಪಟ್ಟಿರೋ ಕಷ್ಟಗಳನ್ನು ನೆನಪು ಮಾಡ್ಕೋಬೇಕು. ಆ ಕಷ್ಟಗಳಿಗೆ ಸಿಕ್ಕಿರೋ ಪ್ರತಿಫಲನೂ ನೆನಪು ಮಾಡ್ಕೋಬೇಕು. ಅದಕ್ಕೆಲ್ಲ ಬರೋ ಶುಕ್ರವಾರ ಶುಭ ದಿನ. ನಮ್ಮ ಸುಮತಿ ಅದಕ್ಕೆ ಇದ್ದಾಗ ಪ್ರತಿ ಆ್ಯನಿವರ್ಸರಿನೂ ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ವಿ. ಹೌದು, ಆಮೇಲೆ ಸೆಲೆಬ್ರೇಷನ್ ಮಾಡೋದೇ ನಿಲ್ಲಿಸ್ಬಿಟ್ವಿ. ವರ್ಕರ್ಸ್ಗೆ ಬೋನಸ್ ಕೊಡ್ತಿದ್ವಿ ಹೊರತು ಸೆಲೆಬ್ರೇಷನ್ ಏನೂ ಮಾಡ್ತಿರ್ಲಿಲ್ಲ. ಸುಮತಿ ಹೋಗಿದ್ದ ನೋವಲ್ಲಿ ಸೆಲೆಬ್ರೇಷನ್ ಮಾಡೋದಕ್ಕೆ ಮನಸ್ಸೇ ಇರಲಿಲ್ಲ. 1-2 ವರ್ಷ ನಿಂತು ಹೋಗಿ ಆಮೇಲೆ ಮುಂದುವರಿಲೇ ಇಲ್ಲ. ಹಾಗಾದ್ರೆ ನಾವು ಈ ಸರಿ 25th ಆನಿವರ್ಸರಿ ಸೆಲೆಬ್ರೇಟ್ ಮಾಡ್ತೀವಾ? ಮಾಡ್ತಿದೀವ ಅಲ್ಲ, ಮಾಡಲೇಬೇಕು. ನಮಗೋಸ್ಕರ ಅಲ್ದಿದ್ರು ನಮ್ಮ ಕಂಪ್ನಿ ಸ್ಟಾಫ್ಗೋಸ್ಕರನಾದರೂ ನಾವು ಇದನ್ನ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಲೇಬೇಕು. ಇಲ್ಲ ಅಂದರೆ ಸ್ಟಾಫ್ಗಳಿಗೆಲ್ಲ ನಿರಾಸೆ ಆಗುತ್ತೆ. ಸಿಲ್ವರ್ ಜುಬ್ಲಿಗೋಸ್ಕರ ಅವರೆಲ್ಲರೂ ಕಾಯ್ತಾ ಇದ್ದಾರೆ. ನನಗಿನ್ನ ಮೊದಲು ಅಣ್ಣನ ಜೊತೆ ಅವ್ರು ಮಾತಾಡಿ ಪರ್ಮಿಷನ್ನು ತಗೊಂಡಿದ್ದಾರೆ. ಈ ವಿಷಯನ ಮಹೇಶನೇ ನಿಮ್ಗೆ ಹೇಳಲಿ ಅಂತ ನಾನು ಸುಮ್ಮನೆ ಇದ್ದೆ.